ನಾನು ಫಸ್ಟ್ ಒಂದು ಸ್ಪಷ್ಟನೆ ಕೊಟ್ಬಿಡ್ತೀನಿ ಗುರುಗಳೇ. ಈಗ ನೀವು ಮಾಡ್ತಕ್ಕಂಥ ಏನು ಇವಾಗ ಕೊಡ್ತಕ್ಕಂಥ ಮಾಹಿತಿ ಇದೆ ನೋಡಿ, ಇದು ಪಾದಯಾತ್ರೆಗೆ ಮಾತ್ರ ಅನ್ವಯ ಆಗುತ್ತೆ ಅಲ್ವಾ? ಪಾದಯಾತ್ರೆ ಟೈಮಲ್ಲಿ ಏನು ನಡೆಯಿತು ಅಲ್ಲಿ ಅನ್ನೋದನ್ನ ಹೇಳ್ತೀನಿ ನಾನು ನಿಮ್ಗೆ. ಹಿಂದೆ ಉಗೆ ಆಗ್ತಾರಲ್ಲ, ಅದಕ್ಕೆ ಇದು ಹೇಳ್ತೀನಿ. ಹೌದು ಹೌದು, ಎಲ್ಲ ಉಗೆ ಮದಪ್ಪ ಅಂತ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ. ಹೌದು, ಇದ್ರ ಬಗ್ಗೆ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿಲ್ಲ ಗುರುಗಳೇ. ಗೊತ್ತಿಲ್ಲ. ಮತ್ತೆ ಒಂದು ಘಟನೆ, ಒಂದು ಆಧಾರಿತವಾದಂತ ಒಂದು ನೈಜ ಘಟನೆಯನ್ನು ಒಬ್ರು ಪೂಜ್ಯರು ನನಗೆ ತಿಳಿಸಿದ್ರು. ಹಾ ಗುರುಗಳೇ. ಸದ್ಯಕ್ಕೆ ಅವರು ಆ ಮಹಾತ್ಮರು ಇಲ್ಲ, ಬಟ್ ಅವರು ಹೇಳೋದನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ. ಖಂಡಿತ, ಪ್ರಾರಂಭಿಸಿ ಗುರುಗಳೇ, ಪ್ರಾರಂಭಿಸಿ. ಬೆಟ್ಟದಲ್ಲಿ ದೇವಸ್ಥಾನ ಇದೆ ನೋಡಿ, ಈಗ ಮಹದೇಶ್ವರನ ದೇವಸ್ಥಾನ. ಹೌದು ಗುರುಗಳೇ. ದೇವಸ್ಥಾನದಲ್ಲಿ ಸಾಲೂರು ಮಠಕ್ಕೆ ಸಂಬಂಧಪಟ್ಟಾಗೆ ಒಂದು ಕಟ್ಟೆ ಮನೆ ಅಂತಿದೆ. ಹೌದು ಗುರುಗಳೇ. ಹೌದು, ಅಲ್ಲಿ ಕಡ್ಲೆ ಬೆಲ್ಲ ಇಡಿಸ್ತಾರ ನೋಡಿ ಬಸವೇಶ್ವರನಿಗೆ. ಹೌದು ಗುರುಗಳೇ, ಗೊತ್ತು. ಆ ಜಾಗದಲ್ಲಿ ಪುಟ್ಟೆ ದೇವರು ಅಂತ ಕರೆಯೋರು. ಅವ್ರ ಪೂರ್ತಿ ಹೆಸರು ಶಿವಮೂರ್ತಿ ಸ್ವಾಮಿಗಳು ಅಂತ. ಗುರುಗಳೇ. ಅವರು ಮಹದೇಶ್ವರರಿಗೆ ಆಗಮ ಓದ್ಲಿಕ್ಕಾಗಿ ಅವರು ತ್ರಿಕಾಲ ಪೂಜೆಯಲ್ಲೂ ಅವರ ಉಪಸ್ಥಿತಿಯಲ್ಲಿ ಪೂಜೆ ನಡೀತಿತ್ತು ಅವ್ರು ಇದ್ದಾಗ. ಸರಿ ಗುರುಗಳೇ, ಸರಿ. ಮಹಾಶರಣರು ಬಹಳ ಅನುಭವಿಗಳು ಅವರು ಇದ್ರು ಅಲ್ಲಿ ಕಟ್ಟೆ ಮನೆಯಲ್ಲಿ ವಾಸ ಇದ್ರು. ನನಗ್ ತಿಳಿದಂಗೆ. ಸರಿ ಗುರುಗಳೇ, ಸರಿ. ಅವರು ಒಂದು ಘಟನೆ ಹೇಳಿದ್ರು ನನ್ಗೆ. 2004 ಅಥವಾ 2005 ಟೈಮಲ್ಲಿ ನಡೆದಂತ ಒಂದು ಘಟನೆ ಹೇಳಿದ್ರು. ಸರಿ ಗುರುಗಳೇ. ಒಂದು ಪೂರ್ಣ ಕುಟುಂಬ ಗುರುಗಳೇ ವಯಸ್ಸಾದಂತ ತಂದೆ ತಾಯಿಗಳನ್ನ ಕರ್ಕೊಂಡು ಬೆಟ್ಟಕ್ಕೆ ಬರುತ್ತೆ. ಖಂಡಿತ ಗುರುಗಳೇ, ಖಂಡಿತ. ಈ 2010-11 ಇಸ್ವಿಗಿಂದ ಹಿಂದಕ್ಕೆ ಹೋದ್ರೆ ಪಾದಯಾತ್ರೆ ಈ ಮಟ್ಟಿಗೆ ಇರ್ಲಿಲ್ಲ ಆಗ. ಹೌದು ಗುರುಗಳೇ, ಗೊತ್ತು. ಈ ನಮ್ಮಮ್ಮ ಅಂದ್ರೆ ಒಂದ್ 600-700 ಜನದಲ್ಲಿ ಮುಗಿದೋಗ್ತಿತ್ತು. ಓಹೋ, ಸತ್ಯ ಗುರುಗಳೇ. ಇಷ್ಟೇ ಅಂದ್ರೆ ಜಾತ್ರೆಗಳು, ತೆಪ್ಪೋತ್ಸವಗಳು ಎಲ್ಲ ಸ್ವಾಮಿಗೆ ನಡೀತಿತ್ತು. ಬಟ್ ಇದು ಗ್ರಾಮಸ್ಥರ ವಿಚಾರದಲ್ಲಿ ನಡೀತಿತ್ತು. ಏನು ನಮ್ ಗ್ರಾಮದಲ್ಲಿ ಇದಾರೆ ನೋಡಿ, ಬೆಟ್ಟ ಸುತ್ತಮುತ್ತ ಕೊಕ್ಕವರ, ದೊಡ್ಡಣೆ, ಪೊನ್ನಾಚಿ, ಮಿಕ್ಕದಾದಂತದ್ದು ಅಂದ್ರೆ ಯಾತ್ರಿಕರು ಹೋದ್ರು ಕೂಡ ಹೊರಗಿನಿಂದ ಸ್ವಲ್ಪ ಜನದಲ್ಲಿ ಮಧ್ಯದಲ್ಲಿ ನಡೀತಿತ್ತದೆಲ್ಲ ಸೇವೆಗಳು. ಸರಿ ಗುರುಗಳೇ, ಸರಿ. ಈಚೆಗೆ ಅದು ಅಷ್ಟೊಂದು ಪ್ರಮಾಣದಲ್ಲಿ ಭಕ್ತರು ಹೆಚ್ಚಾದ್ರು. ಗುರುಗಳೇ. ಹೌದು ಇರಲಿ, ಯಾಕಂದ್ರೆ ಮಹಿಮೆ ಅದು ಅದ ರೀತಿ ಇದೆ. ಅದು ಬೆಲ್ಲ ಇದ್ ಕಡೆ ನೊಣ ಮುತ್ತುಗೆ ನಿಜ. ಹಾಗೆ ಶರಣರಿದ್ದ ಕಡೆ ಅವರ ಗುಣ ತಿಳಿದ ಕಡೆ ಜನ ಬಂದೇ ಬರ್ತಾರೆ, ಅದು ಸತ್ಯ. ಅಲ್ಲೇನಾಯ್ತಂದ್ರೆ ಆ 2004-05 ಇಸ್ವಿಯಲ್ಲಿ ನಡೆದಂತ ಘಟನೆ ಅಂತದು ನನಗೆ ತಿಳಿಸಿದ್ದು ಪೂಜ್ಯರು. ಗುರುಗಳೇ. ಏನು ಒಂದು ಕುಟುಂಬ, ಮೈಸೂರು ಭಾಗದ ಕುಟುಂಬ ಏನು ವೃದ್ಧಾಪ್ಯ ತಂದೆ ತಾಯಿಗಳನ್ನ ಕರ್ಕೊಂಡು ಬೆಟ್ಟಕ್ಕೆ ಬಂತು ನಡ್ಕೊಂಡು. ಹೌದು. ಬಂದವರಲ್ಲಿ ಏನಾಗ್ಬಿಡ್ತು ಅಂತಂದ್ರೆ ಮಧ್ಯಾಹ್ನ ಒಂದು 2:30-3 ಗಂಟೆ ಹತ್ತತ್ರ ಆಗಿತ್ತು. ಯಾವ್ದು ಈ ರಂಗನ ಒಡ್ಡು ಅಂತ ಒಂದು ಪ್ಲೇಸ್ ಇದೆ ನೋಡಿ. ಹೌದು, ರಂಗಸ್ವಾಮಿ ಒಡ್ಡು ಹೇಳಿ. ಒಡ್ಡು ಆ ಜಾಗದಲ್ಲಿ ಅಲ್ಲೆಲ್ಲ ಸ್ವಲ್ಪ ವಿಶ್ರಾಂತಿ ತಕೊಳಕ್ಕೆ ಅಂತ ಕೂತ್ಕೊಳ್ತಾರೆ ಗುರುಗಳೇ. ರಂಗಸ್ವಾಮಿ ಒಡ್ಡಿ ಎದುರುಗಡೆ ರಾಮೋಹನ್ ಕೊಳ ಅಂತಿದೆ, ಒಂದು ಕೊಳ ಎದುರುಗಡೆ. ಹೌದು ಗುರುಗಳೇ, ಹೌದು. ಆ ಕೊಳದಲ್ಲೆಲ್ಲ ಆಗ ನೀರಿರ್ತಿತ್ತು. ಆಗ ಈ ರಂಗಸ್ವಾಮಿ ಹೋಟೆಲ್ ಪ್ರಸಾದ ಗಿಸಾದ ಮಾಡ್ಕೊಂಡು ಆ ನೀರ್ ಮುಟ್ಕೊಂಡು ಅವ್ರ ಮುಂದಕ್ಕೆ ಬರ್ತಿದ್ರು. ಹೌದು ಗುರುಗಳೇ. ಈ ಸಿಚುವೇಶನ್ ಇದ್ದಾಗ ಅಲ್ಲಿ ಒಂದು ಈ ವಿಚಾರ ಏನಾಯ್ತು ಅಂದ್ರೆ, ಆ ವಯಸ್ಸಾದ ತಂದೆ ತಾಯಿಗಳನ್ನ ಕಂಡ್ರೆ ಅವರು ಜನ್ಮ ಕೊಟ್ಟಂತ ಮಕ್ಳಿಗೂ ಆಯ್ತಿರ್ಲಿಲ್ಲ, ಸೊಸೆದಿರ್ಗೂ ಆಯ್ತಿರ್ಲಿಲ್ಲ. ನಾವು ಬಂದಿರೋದ ಕಷ್ಟ, ಇವ್ರು ಬೇರೆ ಬಂದವ್ರೆ, ವಯಸ್ಸಾದವು ಮುದುಕರು. ಇವ್ನ ಯಾಕಪ್ಪ ನಾವ್ ಜೊತೆಲ್ ಕರ್ಕೊಂಡ್ ಅನ್ನೋ ತರದಲ್ಲಿ ಈಗ ಗ್ರಾಮಸ್ಥರು ಎತ್ತಿಟ್ಬಿಟ್ಟಿದ್ರು. ವಯಸ್ಸಾದವ್ರು ಒಂದ್ಸತ್ ನೋಡ್ಕೊಬಿಡ್ಲಿ ಬೆಟ್ಟವಾ, ಕರ್ಕೊಂಡ್ ಹೊಟ್ಟೋಗಿ ಅಂತ. ಅವ್ರಿಗೆ ಎದುರಾಕಳಕ್ ಆಗಲ್ವಲ್ಲ ಮಾತಿಗೆ, ಅದಕ್ಕೆ ಕರ್ಕೊಂಡ್ ಬಂದ್ಬಿಟ್ಟಿದ್ರು. ಬಟ್ ಆದ್ರೆ ಮನಸ್ಸಿಲ್ಲದ ಮನಸ್ಸಲ್ಲಿ ಕರ್ಕೊಂಡ್ ಬಂದಿದ್ರು ಅವ್ರನ್ನ. ಆಗಲ್ಲ ಏನಾಯ್ತಂತ, ಇದು ಈ ವಯಸ್ಸಾದವ್ರು ಏನು ಕೂತಿದ್ರು, ಹಾಗೆ ಕೂತಿದ್ರು. ಅಲ್ಲಿ ಸ್ವಲ್ಪ ಮಜ್ಜಿಗೆಯನ್ನ ಮೊಸರನ್ನ ಈ ತರ ತಿಂದ್ರು ಅವರು. ಹೌದು, ವಯಸ್ಸಾದವರು. ಯಾಕಂದ್ರೆ ಅನಾವಶ್ಯಕವಾಗಿ ಅದು ಇದು ತಿಂದ್ರೆ ಆರೋಗ್ಯ ಹದಗೆಡ್ತದೆ ಏನಪ್ಪ ಇದರಿಂದ ಅವ್ರು ಒಂದ್ ಸ್ವಲ್ಪ ಮಜ್ಜಿಗೆನ ತಿಂದ್ರಂತ. ತಿಂದು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಆ ಕೂತಿರೋ ಜಾಗದಲ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಮಂಪು ಬಂದಾಗ ಆಗತ್ತೆ, ನಿದ್ರೆಗೆ ಹೋಗ್ಬಿಡ್ತಾರೆ ಇಬ್ರು ಗಂಡ ಹೆಂಡತಿ ದಂಪತಿಗಳು. ಹೌದು ಪಾಪ. ಈ ಬಾಕಿ ಜನ ಇತ್ತಲ್ಲ ಅವರೆಲ್ಲ ಮುಂದ್ ಕೊಯ್ತಿದ್ರು. ಹೌದು. ಇವ್ರು ಕರ್ಕೊಂಡ್ ಬರ್ತೀನಿ ನಡ್ರಿ ಅಂತ ಅಂದ್ರು. ಯಾರೋ ಈ ಗಂಡು ಮಕ್ಳು ಸೊಸೆ ಅಂದಿರು. ಸರಿ. ಅప్పుడు ಅವ್ರ ಮಕ್ಳು ಸೊಸೆಯವ್ರೆಲ್ಲ ಕರ್ಕೊಂಡ್ ಬರ್ತಾರೆ ಅಂತ ಅವ್ರು ಮುಂದ್ ಹೋದ್ರು ಜನ. ಹೌದು.
ಇವ್ರೇನ್ ಮಾಡಿದ್ರು, ಕೇಳ್ದವ್ರಿಗೆ ಹಿಂದ ಬತ್ತಾವ್ರ ನಡ್ಕೊಂಡು ನಿಧಾನಕ್ ಬತ್ತಾವ್ರ ಕನ್ನಡ್ರಿ ಅನ್ನೋದು. ಅಯ್ಯಯ್ಯ ಹಾ 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 ಈ ವಯಸ್ಸಾದಂತ ಮುದುಕಿನ ಬಿಟ್ಬಿಟ್ರು ಅಲ್ಲೇನೆ. ಅವ್ರ ಪಾಡವ್ರು ಮಲಗ್ ಬಿಟ್ಟಿದ್ರು, ಅವ್ರನ್ನ ಯಾರನ್ನು ಭಂಗ ಮಾಡೋರಿಲ್ಲ, ಚೆನ್ನಾಗ್ ನಿದ್ರೆ ಬಂದ್ಬಿಡ್ತು. ಅಯ್ಯಯ್ಯ ಹಾ 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 ಆಗ ಏನಾಯ್ತಂತ, ಇವ್ರು ಬಿಟ್ಬಿಟ್ಟು ಹೊಟ್ಟೋದ್ರು. ಮಧ್ಯಾಹ್ನ 3-3:30 ಸಮಯದಲ್ಲಿ ನಡೆದಿರೋ ಘಟನೆ ಇದು. ಸರಿ ಗುರುಗಳೇ. ಹಾ ಹಾ ಆ ಮುದುಕಿಗೆ ಎಚ್ಚರ ಆದಾಗ ರಾತ್ರಿ 10:30-11 ಗಂಟೆ ವೇಳೆ. ಹಾ 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 ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ ಯಾವ ತರ ಇದೆ ಅನ್ನಂತದನ್ನ. ನನಗ ಪೂಜ್ಯರು ಹೇಳೋದನ್ನ ನಾನು ಹಂಚ್ಕೊತಾ ಇದೀನಿ. ರಾತ್ರಿ 10:30-11 11 ಗಂಟೆ ವೇಳೆ ಅದು. ಓಹೋ ಆದ್ರೆ ಅವ್ರು ತಡ್ಕಾಡ್ಕೊಂಡು ಹುಡ್ಕಾಡ್ಕೊಂಡು ಇದೇನಪ್ಪ ಕತ್ಲಾಗ್ಬಿಟ್ಟದಲ್ಲ ಅಂದ್ಬಿಟ್ಟು ತಡ್ಕಂತ ಹೇಳ್ತಾರ ಮೇಕ್ಕೆ. ಅಯ್ಯಯ್ಯೋ ಹಾ 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 ಆ ಎತ್ತರ ಹಾ ಅಲ್ಲಿಬ್ರು ಬಾಲಕರು ಕೂತಿದ್ರು. ಅಬ್ಬಾ ಹಾ ಯಾರು ಈ ಹುಡುಗರುಗಳು? ಕುಸು, ಯಾವೂರಪ್ಪ ನೀನು? ಹಾ ಹಾ ನಾವ್ ಇಲ್ಲಿವರಕ ತಾಯಿ ಸ್ಥಳೀಕರು. ಹಾ 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 ಯಾಕೆ ಇಷ್ಟೊತ್ತಲ್ಲಿ ಯಾಕೆ ಕೂತಿದ್ದರಿ? ಹಾ ಏನಿಲ್ಲ, ನಮ್ಮ ಅಪ್ಪ ಅವ್ವ ನಮ್ನ ಕರ್ಕ ಬಂದಿದ್ರು ಕಣವ. ಹಾ 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 ನಮ್ಮ ಅಪ್ಪ ಅವ್ವ ನಮ್ಮನ್ ಮರ್ತ್ಬಿಟ್ಟವ್ರೆ. ಹಾ ಅಬ್ಬಾ ಹಾ ನಿಮ್ ಮಕ್ಕಳು ನಿಮ್ಮನ್ ಮರ್ತ್ಬಿಟ್ಟವ್ರ. ಹಾ 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 ಇನ್ನು ನೀವೇ ನಮ್ಗ ಅಪ್ಪ ಅವ್ವ, ನಾವೇ ನಿಮ್ ಮಕ್ಕಳು. ಅಯ್ಯಯ್ಯೋ ಶಿವ ಮಹದೇಶ್ವರ. ಹಾ ಹಿಡ್ಕಳಿ ಕೈಯ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಬಂದ್ರಂತ. ಹಾ 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 ಹಾಗೆಲ್ಲ ಹಸುವೆ ಚೀಲ ಅನ್ನೋರು. ಹಸುವೆ ಚೀಲ ಅಂದ್ರ ಹಿಂದೆ ಸ್ಕೂಲ್ ಮಕ್ಳುಗಳನ್ನ ನೇತಾಕೊಂಡ್ ಹೋಗೋರು ಬ್ಯಾಗ್ ನ ನೋಡಿರ್ಬೇಕು ನೀವು. ಹೌದು 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 ಹೌದು. ಒಂದು ಬಟ್ಟೆಯ ಬ್ಯಾಗು, ಅದಕ್ಕೊಂದ್ ದಾರದ ಟ್ಯಾಗ್ ಇರೋದು ಅಷ್ಟೇ. ಈಗಿನ ತರ ನೇತಾಕೊಂಡ್ ಎಗಲ್ಗ್ ಹಾಕೊಂಡ್ ಹೋಯ್ತಿರ್ಲಿಲ್ಲ ಆಗ. ಹೌದು ಹೌದು. ಪಕ್ಕಕ್ಕೆ ಸೊಂಟಕ್ಕೆ ನೇತಾಕೊಳ್ಳೋರು ಹುಡುಗರುಗಳು. ಹೌದು ಗುರುಗಳೇ. ಹಾ ಹಾ ಅಂತ ಬ್ಯಾಗು, ಆ ಹಸುವೆ ಚೀಲ ನೇತಾಕೊಂಡು ಅವು ಅಜ್ಜಮ್ಮನ ಒಬ್ಬ, ಹಾ 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 ಅಜ್ಜಪ್ಪನ ಒಬ್ಬ ಹೌದು. ಕೈ ಹಿಡ್ಕೊಂಡು ನಡ್ಸ್ಕೊಂಡ್ ಬಂದ್ರಂತ. ಬನ್ನಿ ನಾವ್ ನೋಡಿದೇವಕ್ಕ, ಬನ್ನಿ ನಮ್ ಬೆಟ್ಟದಾದಿ ಗೊತ್ತಕ್ಕ ಬನ್ನಿ ಅಂತ. ಅಬ್ಬಾ ಹಾ ಓಯ್ ಮಕ್ಳು ಸ್ಥಳೀಕರು ಅಂದ್ರೆ ಏನೋ ಕಂಡವ್ರ. ಅಯ್ಯೋ ಹೆಂಗೋ ಹೌದು ಮಾದಪ್ಪನ್ ನೋಡ್ಬಿಡೋದು. ಹೌದು ಹೌದು. ಹಾ ಹಾ ಅನ್ನೋ ತರದಲ್ಲಿ ಅವ್ರು ನಡ್ಕೊಂಡ್ ಬರ್ತಾ, ಕುಶು ನಿಮ್ ಹೆಸರೇನಪ್ಪ ಅಂತ ಕೇಳಿದ್ರು. ಹಾ 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 ನಿಮ್ ಹೆಸರೇನಪ್ಪ ಅಂತ ಕೇಳಿದಾಗ ಅವ್ ಮಕ್ಕಳ ನಾ ಚಿಕ್ಕ ಮಾದಪ್ಪ, ಇವತ್ತು ದೊಡ್ಡ ಮಾದಪ್ಪ. ಅಬ್ಬಬ್ಬಬ್ಬ ಹಾ 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 ಓ ನೀವೆಲ್ಲ ಬೆಟ್ಟ ತಿಟ್ಟನವ್ರಲ್ವಪ್ಪ, ಹಿಂಗೆ ನೀವ್ ಹೆಸರು ಕಟ್ಕೊಳ್ಳೋದು. ಹೌದು ಹೌದು. ಹಾ ಅನ್ಕೊಂಡ್ ಮಾತಾಡ್ಕೊಂಡು ಹ್ಮ್ ಹಂಗಾಡಿ ಹಿಂಗಾಡಿ ಹುಡ್ಕಾಡ್ಕೊಂಡು ಕತ್ಲಲ್ಲಿ. ಹಾ ಆಗೆಲ್ಲ ಶೆಲ್ ಬ್ಯಾಟ್ರಿ ಬರ್ತಿತ್ತು ನೋಡಿ. ಗೊತ್ತೇಳಿ ಗೊತ್ತ. ಹಾ ಅದು ಬಿಟ್ಕೊಂಡು ಈ ವಯಸ್ಸಾದವ್ರು ಕೈ ಹಿಡ್ಕೊಂಡು ಅವರು, ಇವ್ರು ಅವ್ರ ಕೈ ಹಿಡ್ಕೊಂಡು ಇವ್ರಿಗೆ ಅವ್ರ ಆಸರೆ, ಇವ್ರಿಗೆ ಆಸರೆ ಅನ್ನೋ ತರದಲ್ಲಿ ಬಂದ್ರು. ಸರಿ ಗುರುಗಳೇ. ಹಾ ಎಲ್ಲಿಗ್ ಬಂದ್ರು ಗೊತ್ತೇ? ಹಾ 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 ಈಗ ಒಂದು ಇದಿದೆ ನೋಡಿ, ಅಲ್ಲಿ ಆ ಒಂದ್ ಹಳ್ಳಿ ಮರ ಕಾಣುತ್ತ. ಏನಂತಾರ, ವಿ ಪಾಯಿಂಟ್ ಅಂತ ಕರೀತಾರ ನೋಡಿ ಈಗ ಬೆಟ್ಟದಲ್ಲಿ. ವಿ ಪಾಯಿಂಟ್ ದೇವಸ್ಥಾನ ಒಂದು ವೀಕ್ಷಣೆ ಮಾಡೋದು ದೇವಸ್ಥಾನ ಕಾಣುತ್ತೆ ನೋಡಿ. ಒಂದ್ ಬಸವ ಇದೆ. ನೀವು ಲೈಟ್ ಕಂಬ ಇದಾಗಿದೆ ಅಂತ ಒಂದ್ಸರಿ ಹೇಳಿದ್ರಲ್ಲಪ್ಪ, ಆನೆತಲೆದಿಂಬ. ಆನೆತಲದಿಂಬ, ಕರೆಕ್ಟ್. ಹಳ್ಳಿ ಮರ ಇದೆ ನೋಡಿ ಈಗ. ಹಳ್ಳಿ ಮರ ಗೊತ್ತೇಳಿ. ಹಾ ಹಾ ಪೂಜೆ ಎಲ್ಲ ಮಾಡ್ತಾರ ಅಲ್ಲಿ. ಹೌದು ಹೌದು. ಆ ಜಾಗಕ್ವರೆಗೂ ಬಂದ್ರಂತ. ಹಾ 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 ಅವ ಸಾಕಾದಾಗ ಆಯ್ತು ಕವ. ಅಲ್ಲಿ ಕಾಣ್ತಾ ಇರೋದ ಅಯ್ಯನಗಿರಿ. ಹೌದು. ಹಾ 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 ನಮ್ಮಲ್ಲಿ 2 ವಿಚಾರ ಉಂಟು. ನಮ್ ಈ ಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿ ಅಯ್ಯನ ಗುಡಿ ಅಂದ್ರೆ ರಾಮನಗರ ಜಿಲ್ಲೆಯಲ್ಲಿ ಬರುವಂತ ಕೆಂಗಲ್ ದೇವಸ್ಥಾನ, ಹನುಮಂತರಾಯ ದೇವಸ್ಥಾನ. ಅಯ್ಯನಗಿರಿ ಅಂದ್ರೆ ನಮ್ಮ ಮಾದೇಶ್ವರನ ಬೆಟ್ಟ. ಅಯ್ಯನಗಿರಿ ಅಯ್ಯನಗಿರಿ ಅಂತ ಕರಿತಿದ್ರು ಇಂದ ಜನ. ಸರಿ ಗುರುಗಳೇ. ಅಯ್ಯನಗಿರಿಗೆ ಹೋದ್ಯಾ, ಅಯ್ಯನಗಿರಿಗೆ ತಿಂಗಳ ಸೇವಾಗ ಹೋಯ್ತಯ್ಯ, ಅಯ್ಯನಗಿರಿಗೆ ತೇರಾಡ್ಸಕ್ ಹೋದಯ್ಯ, ಈ ತರ ಮಾತಾಡೋರು. ಈಗೆಲ್ಲ ಸ್ವಲ್ಪ ಜನ ಅವ್ರ ನಾಲೆಡ್ಜ್ ಬೆಳೀತು, ಬೇರೆ ರೀತಿ ಮಾತಾಡ್ತಾರ. ಹೌದು ಗುರುಗಳೇ. ಹೌದು ಹೌದು. ಆತರ ಇದ್ದಾಗ ಆ ಜಾಗಕ್ ಬಂದ್ರಂತ. ಹೌದು ಹೌದು. ಬಂದು ಆ ಮಕ್ಳು ಅವ ಕಾಲ್ನ ಇತ್ತಕವ ನನ್ಗವ ಸ್ವಲ್ಪ ಅಲ್ಲಿ ಕಾಣುತ್ತಲ್ಲ ಅದೇ ಬೆಟ್ಟ. ಹೌದು. ಆಗ ಏನಂದ್ರಂತ, ಅಪ್ಪ ಇಷ್ಟು ದೂರ ಗಂಟ್ಲ ಕೈ ಹಿಡ್ಕ ಕರ್ಕ ಬಂದು ಕುಸು ಬೆಟ್ಟ ಕಂಡಾಗ ನನ್ ಕಾಲ್ನ ಇತ್ತೆ ಅಂತಾರಲ್ಲಪ್ಪ, ನಿಮ್ ತಮ್ಮಯ್ಯ ಮಾದಪ್ಪ ನಿಮ್ಗೆ ಒಳ್ಳೇದ್ ಮಾಡ್ಲಿ, ಒಂಚೂರ್ ನಡಿಯಪ್ಪ ಮುಂದ್ಕ ಅಂದ್ರಂತ. ಹೌದು.
ನಾವು ಇನ್ನೇನಿಲ್ಲ ಹೊಸಿದೂರ್ಕ್ ಹೋದ ತಮ್ಮಡಗೇರಿ ಸಿಗತ್ತೆ, ಹಾ ಹಾ. ನೀವು ನಿಮ್ದಿಗೆ ಆರಾಮಾಗಿ ಹೋಗ್ಬೋದಕ್ಕ, ಹೋಗಿ ಜನ ಇರ್ತಾರ ಕಣ, ಏನ್ ಹೆದರ್ಕೊಳಾಗಿಲ್ಲ. ಹೋ ಹೋ ಹೋ. ನಾರ್ಮಲ್ ಆಗಿ ಮಾತಾಡಿದ್ರು ಅವ್ರು. ಹೌದು ಹೌದು. ಹಾ ಗಂದ ತಕ್ಷಣ ಈ ಅಜ್ಜಮ್ಮ ಏನಂದ್ರು, ಆಯ್ತು ಕಪ್ಪ, ಹಾ ನಿನ್ ತಾಯಿ ಒಟ್ಟ ತಣ್ಣಗಿರ್ಲಿಕ್ಕಪ್ಪ, ಹಾ 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 ಇಷ್ಟು ದೂರ ಗಂಟ್ಲು ಕರ್ಕ ಬಂದಿಲ್ಲ ಕುಸು, ಹಾ. ಅಯ್ಯೋ ನನ್ ಗಂಡನ್ಗ ಸರಿಯಾಗಿ ಕಣ್ ಕಾಣಲ್ಲಕ್ಕಪ್ಪ, ಹ್ಮ್ ನೋಡು ನಮ್ಮನ್ನ ಮರ್ತ್ಕ ಹೊಂಟೋದ್ರು ಅವ್ರುವೆ, ಹ್ಮ್ ಏನ ಮಾದಪ್ಪನೆ ಕಳಿಸ್ತಾ ಬಿಡಪ್ಪ ನಿಮ್ನ ಅಂತ ಅಂದ್ರಂತ. ಹೌದು. ಒಬ್ಬಂತಾನೆ ಮೂಕವ ನಮ್ಮವ್ವ ಅಂತ ಸತ್ಯವಂತ ಆದದ್ಕಲ್ಲವ್ವ, ಅವನ ಬಂದು ಕಾಪಾಡದ್ದು. ಹಾ ಹಾ, ನಾನು ಅನ್ಕೊಂಡೆ ಗುರುಗಳೇ ಇದು ಇಲ್ಲಿಗೆ ಬರ್ತೈತೆ. ಹಾ ಅಂತ ಅವನ್ನಂತ ಒಬ್ಬ. ಹೌದು ಹೌದು ಹೌದು. ಅಜ್ಜಮ್ಮ ತಾತಪ್ಪನ ವಿಚಾರ ಏನೋ, ಅಯ್ಯೋ ಎಲ್ಲ ಬೆಟ್ಟ ಸೀಮೆಯವರು ಏನೇ ಒಳ್ಳೇದ ಕೆಟ್ಟದಾದ್ರು ಮಾದಪ್ಪನೇ ಕಾರಣ ಅಂತ ತಿಳ್ಕೊಂಡಿರ್ತಾರ, ಅದಕ್ಕೆ ಈ ಮಾತ್ ಬತ್ತಾದ ಮಕ್ಳು ಬಾಯ್ಲಿ ಅಂತ ಅವ್ರು. ಹೌದು ಹೌದು ಹೌದು. ಹೌದಪ್ಪ, ಹೂಕಪ್ಪ, ಸ್ವಾಮಿ ನಮ್ದವ್ರಿಗೆ ಯಾರಿಗೂ ಅನ್ಯಾಯ ಮಾಡಿಲ್ಲ ಅವ. ಹೌದು ಹೌದು. ಒಂದ್ ಪಾದ ನಮ್ದವ್ರು ಯಾರು ಕೆಟ್ಟಿಲ್ಲ ಕಕ್ಕ ಅಂತ ಹಬ್ಬ. ಹಾ 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 ಅಂತ ಅವ ಹೋಗಣದ್ಲು ಸ್ವಾಮಿನ. ಸರಿ ಗುರುಗಳೇ ಸರಿ. ಕಣವ ಆಗ್ಲಿ ಕಣವ ಅಂತಂದ. ಹೆಂಗೋ ಬಿಡಪ್ಪ, ಮಾದಪ್ಪನ ಕಳಿಸ್ದಾಗಾಯ್ತು ನಿಮ್ನ. ಮೂಕವ ಅವನ್ ಕಳಿಸ್ತೆ ನಾವೇ ಬರಕಾದ್ದ. ಹೌದು ಹೌದು ಹೌದು. ಅವನ್ ಕಳಗದ್ರಲ್ವ ನಾವ್ ಬರಕಾದ್ದು, ನೀವ್ ಬರ್ತಾ ಇರೋದು ತಾನೇ ಎಲ್ಲಿಗೆ, ಅವನ್ ನೋಡಕ್ಕೆ ಅಲ್ವಾ. ಹೌದು ಹೌದು. ನೀವಿಲ್ದೆ ಅವ್ರಿದ್ದಾರವ, ಅವ್ರಿಲ್ದ ನಾವಿದ್ದಾವವ. ಹೌದು. ನೀವ್ ಬರೋದು ನಾ ಬರೋದು ಎಲ್ಲ ಒಬ್ಬನ್ ಬಳಗೆ ಇಕ್ಕವ. ಹೌದು. ಜಾಕಿಯಾಗ ಬನ್ನಿವ ಕತ್ಲೆ. ಸರಿ ಗುರುಗಳೇ. ನಮ್ ಹೊಟ್ಟೆ ಸಿಕ್ತು, ನಾ ಇತ್ತಾಗ ಮಕ್ಕಳಾಗ ಹೋಯ್ತಿವಿ ಅಂದ್ರಂತ. ಹೌದು. ಹೌದಪ್ಪ, ನೀವ್ ಯಾವ ಊರ್ನವ್ರು ಕುಸು, ನೀವು ಇಷ್ಟೊಂದ್ ಕತ್ಲಲ್ಲಿ ಹೋಯ್ತಿರಿ ಅಂತಿರಲ್ಲಪ್ಪ. ಹೌದು. ನಾವೆಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವ್ರಲ್ವ, ನಮ್ಗೇನ್ ಭಯ. ಹೌದು. ನೀವೇಂಗ್ ಮಾದಪ್ಪನ್ ನಮ್ಕ ಬತ್ತಾ ಇದೀರೋ, ನಾವು ಹಂಗೆ ಮಾದಪ್ಪನ್ ನಮ್ಕ ಬದುಕಿರೋರು ಕತ್ತಾಯಿ. ಹೌದು. ಸರಿ ಗುರುಗಳೇ, ಏನ್ ಭಯ ಇಲ್ಲ. ನೀವು ನಮ್ದಿರ್ಲಿಕ್ಕವ, ನೀವು ಜಾಕಿಕ್ಕವ ಇಲ್ಲಿ ಇಳಿದು ಬಿಟ್ಟು ಒಂದೇ ಸಮ ಹೋದ್ರ ತಮ್ಮಡಗೇರಿಕವ. ತಮ್ಮಡಗೇರಿ ಇಳಿದಿದ್ದು ಅಂದ್ರೆ ದೇವಸ್ಥಾನ. ಸರಿ ಗುರುಗಳೇ ಸರಿ. ಜಾಕಿಯಾಗ ಹೋಗ್ಯವ. ಸರಿ. ಅಂದ್ರಂತ. ಆಯ್ತು ಕಕ್ಕ ಅಂದ್ಗಳೇ, ಒಳ್ಳೇದಾಗ್ಲಿ ನಿಮ್ಗೆ, ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿಕ್ಕಪ್ಪ ಅಂತ ಹರ್ಸಿದ್ರು. ಹರ್ಸದ್ಮೇಲೆ ಏನಾಯ್ತು ಅಂದ್ರ ಅವನೊಂದೊಂದ್ ಮಾತು ಅಂದ್ರಂತ. ಏನಪ್ಪ ಅಂದ್ರಂತ. ಸರಿ ಗುರುಗಳೇ. ಅಲ್ಲೊಂದ್ ಗಂಟೆ ಕಟ್ಟವ್ರ ನೋಡಿ, ಆ ಬಸ್ಸನ್ನ ನಿಲ್ಸಿ, ಆನೆತಲ್ ದಿಂಬ ಅದೇ ತಾನೆ ಆನೆತಲ್ ದಿಂಬ. ಹೌದು. ಮುಂದೆ ನಿಂತ್ಕೊಂಡ್ ನೋಡಿದ್ರೆ ಗೋಪುರ ಕಾಣುತ್ತಲ್ಲ ಸ್ವಾಮಿದು. ಅದು ಆನೆತಲೆ ದಿಂಬದಲ್ಲಿ ಅಲ್ಲಿ ಗಂಟೆ ಇತ್ತು ಗುರುಗಳೇ ಮೊದ್ಲು. ಮೊದ್ಲು ಇತ್ತು. ಹೌದು ಹೌದು. ಆ ಜಾಗದಲ್ಲಿ ನಡೆದ ವಿಚಾರ ಹೇಳ್ತೀನಿ. ಅವ್ರು ಹೇಳಿದ್ದು ಆ ಜಾಗದಲ್ಲಿ ಏನಪ್ಪಾ ಅಂತ ತಿರುಗಿ ಅಲ್ಲಿ ಕೂಗುದ್ರಂತ ತಿರ್ಗಾ ಯಮ್ಮ. ಅಲ್ಲೇನಾಯ್ತಂತ, ಈ ಹಳ್ಳಿ ಕಟ್ಟ ಕಾಣ್ತಿತ್ತಲ್ಲ ಹಿಂದೆ. ಹೌದು ಹೌದು. ಆ ಕಟ್ಟ ಮ್ಯಾಕ ಹತ್ತಿ ನಿಂತ್ಕೊಂಡ್ರಂತ ಇಬ್ರು. ಅವ ಸ್ವಾಮಿಗ್ ಒಂದ್ಸರಿ ಉಗ್ಯಮ್ಮ ಅಂತ ಮಲಯ್ಯ ಅಂತ ಕೂಗ್ಯವ. ಅಬ್ಬಾ ಶಿವ ಶಿವ. ಅಂತಂದ್ರಂತ. ಹೌದು ಹೌದು. ಅವರು ಅಯ್ಯೋ ನಮ್ಮ ಅಪ್ಪನ ಮರ್ತ್ಕೊಳಕದ್ದಪ್ಪ ಅನ್ಬಿಟ್ಟು ಉಗೇ ಮಾಂತ್ ಮಲೆಯೋ ಉಗೇ ಮಾಂತ್ ಮಲೆಯೋ ಉಗೇ ಮಾಂತ್ ಮಲೆಯೋ ಅಂತ 3 ಸರಿ ಕೂಗರಂತ ಗಂಡ ಹೆಂಡತಿ ಇಬ್ರು. ಅದ್ಭುತ ಗುರುಗಳೇ ಅದ್ಭುತ. ಆ ಕತ್ತಲೆಯಲ್ಲಿ ಆ ಮುದುಕಿ ಕೂಗು ಸ್ವಾಮಿ ಪಾದಕ್ಕೆ ಅದು ಹೆಂಗ ಅರಿವಾಯ್ತು ಏನೋ, ಒಡೆಯ ಒಬ್ಬ ಬಲ್ಲ. ಆ ಹಳ್ಳಿ ಕಟ್ಟ ಮೇಲೆ 2 ಕರ್ಪೂರ ಹೆಂಗ ನಾವು ಕರ್ಪೂರ ಹಚ್ಚಿದ್ರೆ ಹೆಂಗ್ ಹಚ್ಕತ್ತದ ಹಂಗ ಹತ್ಕೊಂಡ್ರಂತ ಅವ್ರ ಇಬ್ರು. ಅಯ್ಯೋ ನಿಲ್ವಲ್ ಮಾಯ ಆಗ್ಬಿಟ್ರಂತ ಅವ್ರು. ಅಪ್ಪ ಕರಯ್ಯ ಬಿಲ್ಲಯ್ಯ ಗುರುಗಳೇ. ನಿಲ್ವಲ್ಲಿ ಮಾಯ ಆದ್ರಂತ ಗುರುಗಳೇ. ಈ ತಾತನ ಕಣ್ ಕಾಣ್ತಿರ್ಲಿಲ್ವ ಚೆನ್ನಾಗಿ. ಹೌದು ಹೌದು. ಇದ್ದಕ್ಕಿದಾಗೆ ಅವ್ನ ಕಣ್ಣು ಚೆನ್ನಾಗ್ ಕಾಣಕ್ ಶುರು ಆಗ್ಬಿಡ್ತಂತೆ ತಾತನಿಗೆ. ಆಗ ಕತ್ತಲೆ ತಿರುಗಿ ಹಿಂದಕ್ ಬರಕ್ ಆಗಲ್ಲ ಅವ್ರಿಗೆ, ಭಯ. ಹೌದು ಗುರುಗಳೇ ಹೌದು ಹೌದು. ಏನು ಬೆಳಕ್ನ ಕಂಡುಬಿಟ್ರಲ್ಲ, ಈ ಮಕ್ಳ ಎತ್ತಾಗ ಹೋದ್ರು ಅಂತ ಒಂದು ಪ್ರಶ್ನೆ. ಹೌದು ಹೌದು ಹೌದು. ಇರ್ಲಿ ಅವೆಲ್ಲ ಕಂಡವ್ರು ಅಂತಂದ್ರು, ಎಲ್ಲೋ ಹೋಗಿರ್ಬೇಕು. ಹೌದು. ಅವ್ರ ಕರ್ಪೂರ ಹಚ್ಬಿಟ್ಟು ಹೋಗಿರ್ಬೇಕು ಅಲ್ಲಿ ಅನ್ನೋ ತರದಲ್ಲಿ ಇವ್ರು. ಹೌದು ಹೌದು. ಇವ್ರು ಹಂಗ ಹಿಂಗ ಆಡ್ಕೊಂಡು ಆನತಲ್ ದಿಂಬ ಇಳಿದು
ಹಾ ಗುರುಗಳೇ. ಹಾ ತಮ್ಮಡಿಗೆ ಕಡ್ದು ದೇವಸ್ಥಾನಕ್ ಬಂದ್ರು. ಹಾ 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 ದೇವಸ್ಥಾನಕ್ ಬಂದು ದರ್ಶನ ಎಲ್ಲ ಮಾಡ್ಕೊಂಡು ಅವರ ಮಕ್ಕಳು ಸೊಸೆದಿರು ಎಲ್ಲ ಸಿಕ್ಕಿದ್ರು. ಸರಿ ಗುರುಗಳೇ. ಹಾ ಹತ್ತಿಂದ ನಡ್ಕೊಂಡ್ ಬಂದ್ ಜನಕ್ಕ ಇತ್ತಿಂದ ಎತ್ತಿನ ಗಾಡಿ ಕಟ್ಕೊಂಡ್ ಬಂದಿದ್ರಂತ. ಅದ ಊರ್ನವ್ರು ಬೇರೆಯವರು ನಡ್ಕೊಂಡ್ ಬಂದಿರ್ಲಿಲ್ಲ, ಅವ್ರು ಎತ್ತಿನ ಗಾಡಿಲಿ ಬಂದಿದ್ರು ಅವರು. ಸರಿ ಗುರುಗಳೇ. ಹಾ ಹಾ ಈ ಕಡೆಯಿಂದ ಎತ್ತಿನ ಗಾಡಿ ಏನ್ ಖಾಲಿ ಎತ್ತಿನ ಗಾಡಿ ಬಂದಿದ್ದೋ ಅದ್ರಲ್ಲಿ ಹತ್ತಿ ಕೂತ್ಕೊಂಡು ವಾಪಸ್ ಹೋಗೋದು ಅವ್ರದ್ದು ಆ ಕರ್ತವ್ಯ. ಓಕೆ. ಹಾ 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 ಆಗ ಆ ಕಟ್ಟ ಮನೇಲಿ ಇದ್ದಾಗ ನೋಡಿ ಬುದ್ಧಿ, ಈಗ ಆಯ್ತು ಬುದ್ಧಿ, ಅಲ್ಲಿ ನಾವು ಬರುವಾಗ ದಾರಿಲಿ ಅಪ್ಪ. ಹಾ ಹಾ ನಮ್ ಮರ್ತ್ಕ ಬಂದ್ಬಿಟ್ಟಿದ್ರು ಕಬುದ್ದಿ ನಮ್ನ. ಹಾ 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 ಆಮೇಲೆ ನಾವು ಈ ತರ ಮಲಗಿದ್ದ ಎದ್ರ ಈ ತರ ಈ 2 ಐಕ್ಳು ಕೂತಿದ್ವು ಬುದ್ಧಿ. ಅಯ್ಯಯ್ಯೋ. ಹಾ ಐಕ್ಳು ನಮ್ನ ಕರ್ಕ ಬಂದು ಈ ದಾರಿಗೆ ಬರೋದಕ್ಕೂ ಈಗ ಆಯ್ತು ಕಂಬುದ್ದಿ ಅಂತ ಅವ್ರಿಗೆ ಯಾರು ಶಿವಮೂರ್ತಿ ಸ್ವಾಮಿಗಳತ್ತು ಪುಟ್ಟೆ ದೇವರು ಅಂತಿದ್ರು, ಅವ್ರ ಜೊತೆಲಿ ಅವರು ಹೇಳ್ಕೊಂಡ್ರು. ಅಯ್ಯಯ್ಯೋ ಶಿವ ಶಿವ. ಹಾ 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 ಹೇಳ್ಕೊಂಡ್ ಮೇಲೆ ಸರಿ ಗುರುಗಳೇ. ಹಾ ಬುದ್ಧಿಯವ್ರ ಒಂದ್ ಮಾತು ಹೇಳ್ತಾರ, ನೀ ಇತ್ತಿನ ಕಡ್ದು ಹೋಗ್ತಿರಲ್ಲವ ಬೆಳಕಲ್ಲಿ, ಹಾ 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 ಇತ್ತಿಂದೆಲ್ಲ ಪ್ರಸಾದ ಗಿಸಾದ ಮುಗಿಸ್ಕೊ ಹೋಗ್ತಿರಲ್ಲ ನೀವು ವಾಪಸ್ಸು, ಹಾ ಹಾ ಆಗ ಕಟ್ಟ ತಾಯಿ ಬಿಡದ್ಬಿಟ್ಟು ಅಲ್ಲಿ ಯಾರು ಕೂತಿದ್ರು ನೋಡಿ, ಅವ್ರು ಯಾರು ನಿಮ್ಮನ್ ಕರ್ಕ ಬಂದ್ರು ಅನ್ನೋಂತವ್ರು ನಿಮ್ಗೆ ಗೊತ್ತಾಗತ್ತೆ ಅಂತ ಅವ್ರು ಹೇಳ್ತಾರ. ಓ ಶಿವ ಶಿವ. ಆಗ ಏನು ಆ ದಂಪತಿಗಳು ಅವ್ರು ಹೋಗ್ಬೇಕಾದ್ರೆ ಅದೇನ್ ಬುದ್ಧಿಯವ್ರು ಹೇಳಿದ್ರಲ್ಲ ಅಂತ ಅನ್ಬಿಟ್ಟು ಎಲ್ರೂ ಇಳಿತಾರ ಆ ಜಾಗದಲ್ಲಿ. ಹಾ 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 ಇಳಿದ್ರೆ ಅಲ್ಲಿ ಕರೆಯ ಬಿಲ್ಲೆಯ ವಿಗ್ರಹ ಇರುತ್ತೆ. ಹೌದು ಹೌದು ಗುರುಗಳೇ. ಹಾ ಶರಣರು ಇಲ್ಲ, ಶರಣರು ಸುಳ್ಳು, ಆಮೇಲೆ ಈ ಶರಣ ತತ್ವವನ್ನ ಏನೇನೋ ನಾಟಕೀಯವಾಗಿ ಬಿಂಬಿಸೋದು, ಮತ್ತೊಂದು ಮಗದೊಂದು ಅವತಾರ ಆಡೋರ್ಗೆ ಇದು ಪಾಠದ ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತ ಪ್ರಸಂಗ ಇದು. ಅದ್ಭುತ ಗುರುಗಳೇ, ಅದ್ಭುತ. ಅಯ್ಯಯ್ಯೋ ಶಿವ ಶಿವ. ಅದಕ್ಕೆ ಮಾದೇಶ್ವರ ಐಕ್ಯ ಆದ, ಕಾರೇಬಿಲ್ಲಯ್ಯ ಐಕ್ಯ ಆದ್ರು, ಶಂಕವ್ವ ಐಕ್ಯ ಆದ್ಲು, ಶಿವನವ್ವ ಐಕ್ಯ ಆದ್ಲು. ಹೌದು, ಐಕ್ಯ ಅಂದ್ರೆ ಏನ್ ಗೊತ್ತೇ, ತಾನಾಗುವುದು ಅಂತ, ಸತ್ತೋಗೋದು ಅಂತಲಲ್ಲ ಅದು. ಹೌದು ಹೌದು. ಪದದ ಅರ್ಥ ತಿಳ್ಕೋಬೇಕು. ಕೆಲವು ನಮ್ಮ ಮಠಾಧೀಶರೇ ಅದನ್ನ ಬಿಂಬಿಸ್ತಾರ, ಸತ್ತೋದವ್ರಿಗೆಲ್ಲ ಲಿಂಗೈಕ್ಯ ಅಂತ ಹಾಕೋದು. ಹೌದು ಹೌದು. ಅದು ಸತ್ತೋರ್ ಲಿಂಗೈಕ್ಯ ಅಲ್ಲ, ಬದುಕಿದ್ದಾಗಲೇ ಲಿಂಗದೊಳಗ ಐಕ್ಯ ಆಗುದು, ತಾನ ಸ್ವಯ ಆಗೋದು. ಶಿವ ಶಿವ ಶಿವ. ಲಿಂಗವೇ ತಾನಾದ. ಮಾದೇಶ್ವರ ಸತ್ತೋದ ಅಂತಲ್ಲ ಅದು. ಹೌದು ಹೌದು. ಮಾದೇಶ್ವರ ಸ್ವಯಲಿಂಗವಾದ, ಲಿಂಗವೇ ತಾನಾದ. ಅಲ್ಲಿ ಲಿಂಗ ಐಕ್ಯವಾದ. ಅದೆಲ್ಲ ಲಿಂಗೈಕ್ಯ. ಲಿಂಗ ತಾನಾದದ್ದೇ ಲಿಂಗೈಕ್ಯ. ಹೌದು ಗುರುಗಳೇ. ಹೌದು ಹೌದು ಹೌದು. ಇವತ್ತು ಲಿಂಗ ಬೇರೆ, ಅವ ಅಲ್ಲಿ ಒಳಗ್ ಕೂತ್ಕೊಂಡ ಅವ ನಾಗ್ಮನೆಗೆ ಹೋದ, ಅದಲ್ಲ. ಸ್ಥಿರವಾಗಿದ್ದಾನೆ, ಎಲ್ಲೆಲ್ಲೋ ಇದ್ದಾನೆ ಅನ್ನೋದು ಸತ್ಯ. ಹೌದು ಹೌದು. ಅನ್ಯ ನಡೆ ಕಡೆ ಎಲ್ಲ ಸುತ್ತುವರಿತಾ ಇರ್ತಾನೆ. ಹೌದು, ಸತ್ಯ ಗುರುಗಳು. ಅದು ನಾ ಹೇಳ್ತಾ ಇದೀನಿ, ಯೂನಿವರ್ಸಲ್. ಶರಣರು ಅಂದ್ರೆ ಯೂನಿವರ್ಸಲ್, ಸರ್ವವ್ಯಾಪಿ. ಹೌದು ಗುರುಗಳೇ. ಹೌದು. ನಮ್ಮಲ್ಲಿ ಈಗ ಶಿವರಾತ್ರಿ ಅಂತ ಅಷ್ಟು ಸಾವಿರಾರು ಜನ ಬಂದಿದೆ ಅಲ್ವಾ? ಖಂಡಿತ ಲಕ್ಷಾಂತರ ಜನ ಬಂದಿದೆಯಲ್ಲಪ್ಪ. ಹೌದು ಹೌದು. ಈಗ ಅದ್ರ ವಿಚಾರ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ನಗು ಬರ್ಬೋದೇನೋ. ಮಾದೇಶ್ವರರು ಮತ್ತು ಬಸವಾದಿ ಶರಣರ ವಿಚಾರ ಹೇಳಿದ್ರೆ, ಗುರುಗಳೇ, ಶರಣನಿದ್ದೆಗೈದಡೆ ಜಪ. ಹೌದು ಹೌದು. ಶರಣನು ಎದ್ದು ಕುಳಿತರೆ ಶಿವರಾತ್ರಿ. ಅಯ್ಯೋ ಶಿವ ಶಿವ, ಎಂತ ಮಾತು ಗುರುಗಳೇ. ಶರಣ ನುಡಿದುದೇ ಶಿವತತ್ವ. ಶರಣ ನಡೆದುದೇ ಪಾವನ ದಾರಿ. ಹೌದು ಹೌದು. ಕೂಡಲ ಸಂಗನ ಶರಣರ ಕಾಯವೇ ಕೈಲಾಸ. ಅಯ್ಯೋ ಅದ್ಭುತ ಗುರುಗಳೇ, ಅದ್ಭುತ. ನಾವೆಲ್ಲ ದೇಹಕ್ಕೆ ಬುದ್ಧಿವರ್ಗಳು ಒರೆಸ್ಕೊಂಡವ್ರು ಅಥವಾ ಶರಣರು ಒರೆಸ್ಕೊಂಡವ್ರು, ನೀವು ನೋಡಿರ್ಬೋದು, ಅಂಗಾಂಗಗಳಿಗೆಲ್ಲ ವಿಭೂತಿ ಹಚ್ತೀವಿ. ಹೌದು, ನಿಜ 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 ನಿಜ. ಕೈ ಕಾಲು ಪ್ರತಿಯೊಂದು ಸ್ಥಳಗಳಿಗೂ ವಿಭೂತಿ ಹಚ್ತೀವಿ ನಾವು. ಹೌದು ಗುರುಗಳೇ. ಅದು ನೀವ್ ಹಚ್ಕೋಬಾರ್ದು ಅಂತಲೇನಲ್ಲ, ನೀವು ಹಚ್ಕೋಬಹುದು. ಯಾಕೆ ಅದಕ್ಕೆ ವಿಭೂತಿ ಇಡ್ತೀವಿ ಅಂದ್ರ, ನಮ್ಮ ಅಂಗಾಂಗಗಳು ಕೈಲಾಸವಾಗಿದೆ, ಪರಮಾತ್ಮ ಅಲ್ಲೆಲ್ಲೆಲ್ಲಿಯೂ ನೆಲೆಸಿದಾನೆ. ಅಯ್ಯಯ್ಯೋ ಶಿವ ಶಿವ. ನೀವ್ ಯಾಕ್ರಪ್ಪ ಹುಡುಕ್ತಿರಿ ಅವನ್ನ? ಅಲ್ಲಿದಾನ, ಇಲ್ಲಿದಾನೆ, ಅಲ್ಗೋದ, ಇಲ್ಗೋದ, ಯಾಕೆ ಹುಡುಕ್ತಿರಿ ನೀವು? ನಿನ್ನಲ್ಲೇ ಇದ್ದಾನೆ. ಎಲ್ಲೆಲ್ಲಿ ಇರೋದನ್ನ ನೀವ್ ಯಾಕೆ ಹುಡುಕ್ತಿರಿ?
ಹೌದು ಹೌದು ಹೌದು. ಇದಕ್ಕೋಸ್ಕರನ ಡಿ ವಿ ಗುಂಡಪ್ಪ ಅಂತ ಒಬ್ಬ ಕವಿ ಇದ್ರು. ಅವರು ಎಷ್ಟ್ ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ, ನಂಬಿದನು ಪ್ರಹ್ಲಾದ. ಹೌದು ಹೌದು. ಎಲ್ಲೆಲ್ಲಿಯೂ ಪರಮಾತ್ಮ ಇದ್ದಾನೆ ಅಂತ ನಂಬಿದ್ದ ಅವ ಪ್ರಹ್ಲಾದ. ಹೌದು ಗುರುಗಳೇ. ನಂಬದಿದ್ದನು ಹಿರಣ್ಯ. ಹೌದು ಹೌದು. ಇವ್ ನಂಬಿರ್ಲಿಲ್ಲ. ಎಲ್ಲೆಲ್ಲೂ ಇಲ್ಲ ತೆಗಿ, ನಾನೇ ದೇವ್ರು ಅಂತ ಇವ ಅನ್ಕೊಂಡಿದ್ದ. ಅಯ್ಯಯ್ಯೋ. ನಂಬಿದನು ಪ್ರಹ್ಲಾದ, ನಂಬದಿದ್ದನು ಹಿರಣ್ಯ. ಅದ್ಭುತ ಗುರುಗಳೇ. ನಂಬಿಯೂ ನಂಬದವರಿಗೆ ಇಬ್ಬಂದಿ ನೀನು. ಒಬ್ಬ ನಂಬಿದ್ದ, ಒಬ್ಬ ನಂಬಿರ್ಲಿಲ್ಲ, ಆದ್ರೂ ಬಯಸ್ತಿದ್ದ ಒಬ್ಬನ್ನೇ. ನಂಬಿಯೂ ನಂಬದವರಿಗೆ ಇಬ್ಬಂದಿ ನೀನು. ಸತ್ಯ ಗುರುಗಳೇ ಸತ್ಯ. ಅದಕ್ಕೆ ಹೇಳ್ತಾರ ನೋಡಿ, ಕಂಬದಿಂದಲೋ. ಕಂಬ ಹೊಡೆದದ್ದು ಯಾರು? ಹಿರಣ್ಯ. ಹೌದು. ಬಿಂಬದಿಂದಲೋ ನರಸಿಂಹ. ಕಂಬದೊಳಗಿಂದ ಬಂದಲ್ಲ ಒಬ್ಬ. ಹೌದು ನರಸಿಂಹ. ಹೌದು ನರಸಿಂಹ. ಕಂಬದಿಂದಲೋ ಬಿಂಬದಿಂದಲೋ ದರ್ಶನ ಅವರಿಗಾಯಿತು. ಹೌದು. ಅದಾದ ಮೇಲೆ ಏನಾಯ್ತು? ಸಿಂಬಳದಿನೋಣ ನೀನು ಮಂಕುತಿಮ್ಮ. ಅಯ್ಯೋ. ಇಷ್ಟೇ ಮಾಡ್ಬಿಟ್ರು ನಿನ್ನ. ಗುರುಗಳೇ ಹಂಗ ಜೀವನದಲ್ಲಿ ಏನಂತಂದ್ರೆ ನಾವು ಹುಡುಕೋದು ತಪ್ಪು. ಅದು ತದೇಕ ವಸ್ತು ಚಿತ್ತು ಅಂತ ಕರೀತಾರೆ. ಆ ವಸ್ತು ಏನದೆ, ಅದು ಎರಡಲ್ಲ, ಅದು ಒಂದೇ. ಸರಿ ಗುರುಗಳೇ. ಸರ್ವವ್ಯಾಪಕನಾಗಿದ ಪರಮಾತ್ಮನಿಗೆ ಯಾವುದೇ ವಿಶೇಷ ಅಂತ ಏನಿಲ್ಲ. ಹೌದು ಗುರುಗಳೇ. ಹೌದು. ಬೇಜಾರ್ ಮಾಡ್ಕೋಬೇಡಿ, ತಪ್ಪು ತಿಳ್ಕೊಬೇಡಿಪ್ಪ. ನಾ ಒಂದ್ ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಸರಿ ಗುರುಗಳೇ. ನೀವು ಚಿನ್ನದ ತೇರು ಬೆಳ್ಳಿ ತೇರು ಅಂತ ಎಳಿಸ್ತೀರಲ್ಲ, ಮಹದೇಶ್ವರ ಜುಂಜೇಗೌಡ್ರ ಕೈಲಿ ಯಾಕೆ ಮಾಡಿಸ್ಕೊಳ್ಳಿಲ್ಲ ಅದನ್ನ? ಅವರೆಲ್ಲ ನಮ್ಮ ನಿಮಗೆ ದೇಹದ ರೂಪದಲ್ಲಿ ನೋಡಿದ್ದವರಲ್ಲಪ್ಪ ಜುಂಜೇಗೌಡ್ರು, ಆಲಂಬಾಡಿ ಜುಂಜೇಗೌಡ್ರು. ಹೌದು ಗುರುಗಳೇ. ಮಹದೇಶ್ವರ ಅವತ್ತೇ ಮಾಡಿಸ್ಕೋಬಹುದಾಗಿತ್ತಲ್ಲ. ನಿಜ ನಿಜ. ಯಾಕೆ ಮಾಡಿಸ್ಕೊಳ್ಳಿಲ್ಲ? ಸರಿ ಗುರುಗಳೇ, ಗೊತ್ತಿಲ್ಲ, ಹೇಳಿ ಗುರುಗಳೇ. ಅಲ್ಲ, ನಾವ್ ಹೇಳೋದು ಏನಂದ್ರೆ, ಅವ್ರಿಗೆ ಈ ಹೆಣ್ಣು ಹೊನ್ನು ಮಣ್ಣು ಈ ಯಾವ್ದ್ರ ಮೇಲೆ ಮೋಹ ಇರ್ಲಿಲ್ಲ. ಹೌದು ಹೌದು. ಕೆಲವರು ಅವ್ರವ್ರದೇ ಆದಂತ ವಿಚಾರಗಳನ್ನ ಮಂಡನೆ ಮಾಡ್ತಾರೆ. ಗುರುಗಳೇ. ಮಹದೇಶ್ವರನಿಗೆ ಧೂಪ ಕಂಡ್ರಿಷ್ಟ, ಕಂಸಾಳೆ ಕಂಡ್ರಿಷ್ಟ, ಚಿನ್ನದ ತೇರ್ ಕಂಡ್ರಿಷ್ಟ, ಬೆಳ್ಳಿ ತೇರ್ ಕಂಡ್ರಿಷ್ಟ, ಅದ್ ಕಂಡ್ರಿಷ್ಟ, ಇದ್ ಕಂಡ್ರಿಷ್ಟ. ಅವ್ನ್ ಯಾವ ಇಷ್ಟವೂ ಬೇಕಿಲ್ಲ ಅವನ್ಗೆ. ಅವೆಲ್ಲ ಇವ್ರ ಇಷ್ಟ ಬಂದಂಗ ಇವ್ರು ಮಾಡ್ಕೊಂಡಿರೋದು. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಭಕ್ತಿ ಅಷ್ಟೇ ಅವನಿಗೆ ಬೇಕಾಗಿದೆ. ಅದು ನಿಷ್ಕಲ್ಮಶವಾಗಿರ್ಬೇಕಾ ಭಕ್ತಿ. ಸರಿ ಗುರುಗಳೇ. ಸರಿ ಸರಿ ಸರಿ. ತೋರ್ಕೆಗೋಸ್ಕರ ಮಾಡ್ಬೇಕಾದ ಅಗತ್ಯ ಇಲ್ಲ. ಹೌದು ಗುರುಗಳೇ. ಹೌದು. ಯಜಮಾನ್ರು ಬ್ಯುಸಿ ಇದಾರೆ.